ಈಗ ವಿದ್ಯಾರ್ಥಿಗಳೇ, ಅವ್ಯಕ್ತ ಪದದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂದರೆ ಒಂದು ನಿರ್ದಿಷ್ಟವಾದ ಅವ್ರಿಗೆ ಎಕ್ಸ್ರ ಬೆಲೆ ಕಂಡು ಹಿಡಿ ಅಂತಂದಿಲ್ಲ. ಯಾಕೆ ಅವ್ಯಕ್ತ ಅಂದ್ರೆ ಎಕ್ಸ್ ಅಂದ್ರೆ ಎಕ್ಸ್, ವಾಯ್ ಅಂದ್ರೆ ವಾಯ್, ಎ ಅಂದ್ರೆ ಎ, ಎಮ್ ಅಂದ್ರೆ ಎಮ್, ಎನ್ ಅಂದ್ರೆ ಎನ್, ಯಾವ ಬೇಕಾದ ಪದಗಳನ್ನು ಹಾಕ್ಬೋದು. ಅವಕ್ಕೇನಂತಾರ ಅವ್ಯಕ್ತ ಪದಗಳು ಅಂತಾರೆ. ಅವ್ಯಕ್ತ ಪದಗಳನ್ನು ಕಂಡು ಹಿಡಿಯಾಗ ನೀವು ಹೆಂಗೆ ಮಾಡಬೇಕು ಅನ್ನೋದು ಮೊದಲು ತಿಳ್ಕೊರಿ. ಪ್ಲಸ್ ಇವೆಲ್ಲ ನೋಡ್ರಿ, ಎಲ್ಲ ಬೀಜಗಣಿತದ್ದು ಮಾದರಿಗಳು ಇವು. ನೀವು ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಮಾಡ್ರಿ, ನಾ ತಿಳಿಸಿ ಹೇಳ್ತೀನಿ. ನೋಡ್ರಿ, ಈಗ 8x ಬರೋಬ್ಬರಿ 32, 8x ಬರೋಬ್ಬರಿ 32. ಎಕ್ಸ್ ಅಂದ್ರೆ ಬರೋಬ್ಬರಿ ಚಿಕ್ಕಿ. ಈ 8ಕ್ಕೆ ಎಕ್ಸಕ್ಕೆ ಗುಣಾಕಾರ ಇರ್ತದಂತ ತಿಳ್ಕೊಬೇಕು. 8ಕ್ಕೆ ಮತ್ತು ಎಕ್ಸಕ್ಕೆ ಗುಣಾಕಾರ ಇರ್ತದ. ಗುಣಾಕಾರ ಇರ್ತದಂದ್ರೆ ಇದು ಇಚ್ಚಿಕ್ ಹೋತಂದ್ರೆ ಏನಾಗ್ಬಿಡ್ತದೆ, ಎಕ್ಸ್ ಬರೋಬ್ಬರಿ ಭಾಗಾಕಾರ ಆಗಿಬಿಡ್ತದೆ. ಭಾಗಾಕಾರ ಅಂದ್ರೆ ಹೆಂಗೆ ಹಚ್ಕೋಬೇಕು, ತಳಗ ನೋಡಿ, 8 ಒಂದಲೇ 8 ನಾಲ್ಕಲೆ ಬರೋಬ್ಬರಿ 4. ಅವ್ಯಕ್ತ ಪದ ಅಂದ್ರೆ ಎಕ್ಸ್, ಎಕ್ಸ್ ಇಸ್ ಈಕ್ವಲ್ ಟು 4. ನೋಡಿ, ಎಕ್ಸ್ ಮೈನಸ್ 10 ಈಸ್ ಈಕ್ವಲ್ ಟು 15. ಇದು ಎಕ್ಸ್ ಬರ್ಬೇಕಾದ್ರೆ ಇದು ಇಚ್ಚಕ್ಕೆ ಹೋತಂದ್ರೆ ಏನಾಗ್ತದ, ಪ್ಲಸ್ ಆಗ್ತದ. ಆಮೇಲೆ ಇಲ್ಲಿ ಜರ್ ಎಕ್ಸ್ ಇತ್ತು ಅಂತ ಆ ಪದ್ಧತಿ ಬೇರೆ ಮಾಡ್ಬೇಕು. ಆ ಬಂದಾಗ ನಿಮ್ಮನ್ನ ತಿಳಿಸಿರ್ತೀನಿ. ಎಕ್ಸ್ ಬರೋಬ್ಬರಿ 15 ಮೈನಸ್ ಇದ್ದದ ಆಚೆಗೆ ಹೋತಂದ್ರೆ ಏನಾಗ್ತದ, ಪ್ಲಸ್ ಆಗ್ತದ. 15 ಒಂದು 10 ಎಷ್ಟಾಯ್ತು, 25 ಆಯ್ತು. ಅವ್ಯಕ್ತ ಪದ ಎಕ್ಸ್ ಇಸ್ ಈಕ್ವಲ್ ಟು 25. ನೋಡಿ, ಇಲ್ಲಿ ಕ್ರಿಯೆಗಳು ಎಕ್ಸ್ ಪ್ಲಸ್ 5 3 ಈಸ್ ಈಕ್ವಲ್ ಟು 3. ಎಕ್ಸ್ ಪ್ಲಸ್ 5 ಬರೋಬ್ಬರಿ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 3. ಇದು ಭಾಗಾಕಾರದ ಇಚ್ಚಕ್ಕೆ ಹೋತಂದ್ರೆ ಗುಣಾಕಾರ ಆಗಿಬಿಡುತ್ತದೆ. ಇದನ್ನು ತಿಳ್ಕೊಬೇಕು ನೀವು. ಆಮೇಲೆ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 9. ಎಕ್ಸ್ ಈಸ್ ಈಕ್ವಲ್ ಟು 9 ಪ್ಲಸ್ ಇದ್ದದ ಹಚ್ಚಕ್ಕೆ ಹೋತಂದ್ರೆ ಮೈನಸ್ 4. ಹಿಂಗೆಲ್ಲ ಅವ್ಯಕ್ತ ಪದ ಕಂಡು ಹಿಡಿದಂತ ತಿಳ್ಕೊಬೇಕು. ಆನ್ಸರ್ ಎಕ್ಸ್ ಈಸ್ ಈಕ್ವಲ್ ಟು 4. ನೋಡಿ, ಎಕ್ಸ್ ಮೈನಸ್ ಇದು ಎಕ್ಸ್ ಇಂಟು 15 ಮೈನಸ್ 10 ಈಸ್ ಈಕ್ವಲ್ ಟು 13 ಬರೋಬ್ಬರಿ 5. ಈಗ ನೀವು ಮೊದಲು ಈ ಕ್ರಿಯೆಯನ್ನು ಮಾಡ್ಕೋಬೇಕು ತಳಗಿಂದು. ಯಾಕಂದ್ರೆ ನಿಮ್ಗೆ ಉತ್ತರ ಸೇಬೇಕಾದ್ರೆ ಹೆಂಗೆ ಮಾಡ್ಬೇಕು, ಎಕ್ಸ್ ಗುಂಡ್ಲೆ 15 ಮೈನಸ್ 10 ಈಸ್ ಈಕ್ವಲ್ ಟು 5. ಭಾಗಾಕಾರ ಇದ್ದದ ಹಚ್ಕೋತಾರ ಗುಣಾಕಾರ ಆಗ್ತದ 13. ಎಕ್ಸ್ ಇಂಟು 15 ಮೈನಸ್ 10 ಈಸ್ ಈಕ್ವಲ್ ಟು 65. ಎಕ್ಸ್ ಇಂಟು 15 ಈಸ್ ಈಕ್ವಲ್ ಟು 65 ಮೈನಸ್ ಹಚ್ಚಕ್ಕೆ ಹೋತಂದ್ರೆ ಏನಾಗ್ತದೆ, 10. ಎಕ್ಸ್ ಎಕ್ಸ್ ಇಂಟು 15 ಈಸ್ ಈಕ್ವಲ್ ಟು 75 ಆಗ್ತಿಲ್ಲ. ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಗುಣಾಕಾರ ಇದ್ದದ್ದು ಚಿಕ್ಕ ಹೊತ್ತಂದ್ರೆ ಏನಾಗ್ತದೆ, ಭಾಗಾಕಾರ ಆಗ್ತದೆ. ಎಕ್ಸ್ ಈಸ್ ಈಕ್ವಲ್ ಟು 75 ಗುಣಾಕಾರ ಇದ್ದದ್ದು ಹಚ್ಚಿಕೊತ್ತ ಭಾಗಾಕಾರ ತಳಗೆ ಹಚ್ಚ್ರಿ. 15 ಒಂದಲೇ 15 ಐದಲೇ ಬರೋಬ್ಬರಿ 5. ಆನ್ಸರ್ ಎಕ್ಸ್ ಈಸ್ ಈಕ್ವಲ್ ಟು 5. ನೋಡಿ, ಇಷ್ಟೇ ನೀವು ತಿಳ್ಕೊಬೇಕಾದದ್ದು. ಸರಳ ಯಾಕಿರ್ತಾವೆ, ಏನು ಭಾಳ ಬೆರಿ ಇರೋಂಗಿಲ್ಲ. ಏನು
ಇವೆಲ್ಲ ಏನು ಅತಿ ಸಣ್ಣ ಇಂಥ ಬೀಜ ಪದಗಳ ಬಗ್ಗೆ ನಿಮ್ಮ ನಾಲೆಜ್ ಇರ್ಬೇಕು. ನಾಳೆ ಇವೇನಾಗ್ತಾವೆ, ಇಂಟೀಜರ್ಸ್ ಬರ್ತಾವ, ಆಮೇಲೆ ಮೈನಸ್ ತಾಗಿನ ಸಂಖ್ಯೆಗಳು, ಪ್ಲಸ್ ತಾಗಿನ ಸಂಖ್ಯೆಗಳು, ಇಷ್ಟು ಬೇಸಿಕ್ ನಿಮ್ಗೆ ವೆಕೇಶನ್ ಕ್ಲಾಸದ್ದು ಇಷ್ಟು ಅಭ್ಯಾಸ ಆದ್ರೆ ಸಾಕು. ಮುಂದೆ ನಮ್ಮ ರೆಗ್ಯುಲರ್ ಕ್ಲಾಸಿಗೆ ಬಂದಾಗ ನೀವು ಆಮೇಲೆ ಬೇಸಿಕ್ ಅಭ್ಯಾಸ ಎಲ್ಲ ಪೂರ್ತಿ ಬರ್ತದೆ, ಅದನ್ನು ನೀವು ಅಭ್ಯಾಸ ಮಾಡಕ್ಕಂತ್ರಿ. ಈಗ ನೀವು ಮಾಡಿದ್ದೆಲ್ಲ ಪೇರೆಂಟ್ಸ್ ಆರ್ ಟೀಚರ್ಸ್ ಯಾರೇ ಇದ್ರೆ ಚೆಕ್ ಮಾಡಿಸೋಡ್ರಿ. ಆಮೇಲೆ ಫೇರ್ದಾಗ ನೋಟ್ಬುಕ್ದಾಗ ಚೆನ್ನಾಗಿ ಬರ್ಕೋರಿ. ಇಂಥ ಗಣಿತಗಳನ್ನು ರಿಪೀಟ್ ಆಗಿ ಗಣಿತ ನೋಡಿದಿರಿ ಅಂತ ನಿಮ್ಮ ಗಣಿತಗಳು ಭಾಳ ತಿಳಿತಾವ. ತಿಳಿತಲ್ಲ.